ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಆಕ್ಷನ್ ಚಾಲ್ತಿಯಲ್ಲಿದೆ. ಸೆಟ್ ಒನ್ ಆಫ್ ದ ಆಕ್ಷನ್ ಕಂಪ್ಲೀಟ್ ಆಗಿದೆ. ಸೆಟ್ ಒನ್ ರಿವ್ಯೂ ಮಾಡುವಂತ ಸಮಯ. ಏನ್ ಗುರು ಆಗಿದ್ದು ಸೆಟ್ ಒನ್ ಅಲ್ಲಿ ಮುಂಚೆ ಅನ್ಕೊಂಡಿದ್ದೆ ಅದೆಲ್ಲ ಆಗ್ಬಿಡ್ತಲ್ಲ ಅಂತ ಹೇಳೋದಿಲ್ಲ, ಅನ್ಕೊಂಡಿರೋದನ್ನೇ ಆಗಿದೆ. ಈ ಟೀಮ್ಗೆ ಹೋಗ್ತಾರೆ ಅಂತ ಗೊತ್ತಿತ್ತು, ಈ ಟೀಮ್ಗೆ ಹೋಗಿದ್ದಾರೆ. ಸ್ವಲ್ಪ ಜನ ಅಂದ್ಕೊಂಡಂಥ ಪ್ಲೇಸ್ಗಳು ಸೇಲ್ ಆಗ್ತಾರೆ ಅಂದ್ಕೊಂಡಂಥ ಪ್ಲೇಸ್ಗಳು ಅನ್ಸೋಲ್ಡ್ ಆಗಿದ್ದಾರೆ. ಸ್ವಲ್ಪ ಆಶ್ಚರ್ಯ ಮೂಡಿಸ್ತು ಅಷ್ಟೇ. ಅದನ್ನು ಬಿಡ್ತು ಅಂತಂದರೆ ಏನು ಆಶ್ಚರ್ಯಕರವಾಗಿರೋವಂಥದ್ದೆಲ್ಲ ಏನೂ ಆಗಿಲ್ಲ ಈ ಆಕ್ಷನಲ್ಲಿ, ಈ ಸೆಟಲ್ಲಂತೂ. ಸೊ ಈ ಕಂಪ್ಲೀಟ್ ಆಕ್ಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಲೈವ್ ನಡೀತಾ ಇರುತ್ತೆ. ಅಂದರೆ ಯಾರ್ಯಾರು ಯಾವ ಟೀಮ್ಗೆ ಹೋಗ್ತಾರೆ, ಯಾರು ಸೇಲ್ ಆಗ್ತಾರೆ, ಯಾರು ಅನ್ಸೋಲ್ಡ್ ಆಗ್ತಾರೆ, ಪ್ರತಿಯೊಂದು ಸೆಟ್ಗೂ ಕೂಡ ಅಪ್ಡೇಟ್ಸು ನಮ್ಮ ಟೆಲಿಗ್ರಾಮ್ ಚಾನಲ್ ಬರ್ತಾ ಇರುತ್ತೆ. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಆಕ್ಷನ್ ಫುಲ್ಲು ಲೈವ್ ಇದೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್, ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಓಕೆ, ಸೆಟ್ ಒನ್ ಆಫ್ ದ ಆಕ್ಷನ್ ಏನಾಯ್ತಪ್ಪ. ಫಸ್ಟು ಬಂದವರೇ ಈ ಸೆಟ್ಟಲ್ಲಿ ಇಟ್ಸ್ ಜೆಕ್ ಫ್ರೀಸರ್ ಮಂಕ್. ಗೊತ್ತಿತ್ತು, ನಾನು ಹೇಳಿದ್ದೆ ಅನ್ಸೋಲ್ಡ್ ಆಗ್ತಾರೆ ಇವರು ಅಂತ. ಏನು ಕಿತ್ತು ಗುಡ್ಡೆ ಹಾಕಿಲ್ಲ ಅಲ್ಲಿ. ಯಾರು ನಜ್ಜಿ ಮಕಾನು ತಿರುಗಿಸ್ತಾ ಇಲ್ಲ ಇಲ್ಲಿ ಆಕ್ಷನರ್ ಕಡೆ. ಎಲ್ಲ ಮಕ ಈ ಕಡೆ ನೋಡ್ತಾವ್ರು, ಆ ಕಡೆ ನೋಡ್ತಾವೆ, ಕೆಳಗಡೆ ಬಕ್ಕ ನೋಡ್ಕೊತಾವ್ರು ಅಷ್ಟೇ. ಜೆಕ್ ಫ್ರೀಸರ್ ಮಂಕ್ ಬಂದಾಗ ಸೈಡಿಗೆ ನಡೆಯಪ್ಪ ರಾಜ ಅಂತ. ನೆಕ್ಸ್ಟ್ ರೌಂಡಲ್ಲೂ ಅಂದರೆ ಅನ್ಸೋಲ್ಡ್ ಪ್ಲೇಯರ್ಸ್ಗಳಲ್ಲಿ ಎಷ್ಟನ್ನು ಕೂಡ ಇವರು ಪಕ್ಕ ಯಾವ ಟೀಮು ಕೂಡ ಪಿಕ್ ಆಗೋದಿಲ್ಲ, ಅದೆಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಆ್ಯಂಡ್ ಡೇವಿಡ್ ಮಿಲ್ಲರ್ ಬಂದರು. ಇದು ಆಶ್ಚರ್ಯಕರವಾಗಿ ಯಾರು ಕೂಡ ಸೌಂಡ್ ಮಾಡ್ತಿಲ್ಲ ಗುರು. ಆಕ್ಷನಲ್ಲಿ ಡೇವಿಡ್ ಮಿಲ್ಲರ್ಗೆ ನಾನೇನು ಒನ್ ಆಫ್ ದ ಟಾಪ್ ಬೈ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಅವ್ನು ಟಾಪ್ 5 ಇರ್ಬೋದು ಇವರು ಅಂತ ಅನ್ಕೊಂಡಿದ್ದೆ, ಅಥವಾ ಅವ್ನು ಟಾಪ್ 6-7 ಇರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಬೆಸ್ಟ್ ಪ್ರೈಸ್ಗೆ ಪಿಕ್ ಮಾಡ್ಕೊಂತಾರೆ ಅಂತಾನೆ ಇದು ಒಂಥರ ಆಶ್ಚರ್ಯ ಮೂಡಿಸ್ಬಿಡ್ತು ನನಗೆ. ಡೆಲ್ಲಿ ಕ್ಯಾಪಿಟಲ್ಸ್ ಲಾಟ್ರಿ ಹೊಡೆದ್ರು. ಡುಮ್ಮಣ್ಣ ಕೂತ್ಕೊಂಡು ಹಂಗೇನೆ ಆಕ್ಷನಲ್ಲಿ, ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ನವರ ಸ್ಮೈಲ್ ಅಂತ ಅಲ್ಲಿ ಬಿಟ್ಬಿಟ್ರು. 2 ಕೋಟಿಗೆ ಸಿಕ್ಬಿಟ್ರು ಡೇವಿಡ್ ಮಿಲ್ಲರ್ ಅಂತ. ಇದು ಒನ್ ಆಫ್ ದ ಚೀಪೆಸ್ಟ್ ಬೈ ಆಯಿತು ಡೇವಿಡ್ ಮಿಲ್ಲರ್. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಅಟ್ಲೀಸ್ಟ್ ಒಂದು 5 ಕೋಟಿಗಾದರೂ ಡೇವಿಡ್ ಮಿಲ್ಲರ್ 4-5 ಕೋಟಿಗಾದರೂ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ. ಸೊ ಇದು ಲಾಟ್ರಿ ಹೊಡೆದ್ರು. ಪೃಥ್ವಿ ಶಾ RCB ಬೈ ಮಾಡ್ಕೊಂತಾರೆ ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹರಿದಾಡ್ತಾ ಇತ್ತು. RCB ಟ್ರೈ ಮಾಡ್ಬೋದು ಅಂತ, ಬೆಂಗಳೂರು ವಿಕೆಟ್ಗೆ ಸೂಟಬಲ್ ಬ್ಯಾಟರ್ ಇವರು ಅಂತ ಅನ್ಕೋತಾ ಇದ್ರು. ಬಟ್ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನೂ ಬರಲಿಲ್ಲ, RCBನೂ ಬರಲಿಲ್ಲ, ಯಾರೂ ಬರಲಿಲ್ಲ. ಪೃಥ್ವಿ ಶಾ ಅನ್ಸೋಲ್ಡ್ ಆಗಿದ್ದಾರೆ. ಹಣೆ ಬರೋ ಕೊನೆ ಯಾರು? ಡೆವಾನ್ ಕಾನ್ವೆ ಎಕ್ಸ್ಪೆಕ್ಟೇಷನ್ ಇತ್ತು ಅನ್ಸೋಲ್ಡ್ ಆಗ್ತಾರೆ ಅಂತ. ಯಾರು ಕೂಡ ಇವ್ರು ಜೆಕ್ ಫ್ರೇಸರ್ ಮಂಕಿಗೆ ಹೆಂಗೆ ತಲೆ ಆ ಕಡೆ ಈ ಕಡೆ ಹಿಂಗೆ ಕೆಳಗಡೆ ಮಾಡ್ಕೊತಿದ್ರು ಫ್ರಾಂಚೈಸ್ಗಳು, ಇವರು ಕೂಡ ಅದೇ ರೀತಿ ಬೇಡಪ್ಪ ನಮಗೆ ಡೆವಾನ್ ಕಾನ್ವೆ ನೀವೇ ಇಟ್ಕೊಳ್ಳಿ, ಆಕ್ಷನ್ ಟೇಬಲಲ್ಲೇ ಇಟ್ಕೊಳ್ಳಿ, ಅವ್ರು ನಮ್ಮ ಟೀಮಿಗೆ ಬೇಡ ಅಂತ ಎಲ್ಲ ತಲೆ ಕೆಳಗಡೆ ಬಗ್ಗಿಸ್ಕೊಂಡು ನೋಡ್ತಾ ಇದ್ರು. ಆಮೇಲೆ ಬಂದು ನೋಡಿ ನೆಕ್ಸ್ಟು ಇಟ್ಸ್ ಕ್ಯಾಮ್ರಾನ್ ಗ್ರೀನು ಹಾವಳಿ ಮಾಡ್ಬಿಡ್ದ ಫಸ್ಟ್ ಸೆಟ್ಟಲ್ಲಿ. ಮುಂಬೈ ಇಂಡಿಯನ್ಸ್ ಫಸ್ಟ್ ಬೀಟ್ ಮಾಡಿದ್ದು ಇರೋ ಚಿಲ್ಲರೆ ಕೋಟಿ ಇಟ್ಕೊಂಡು 2.7 ಕೋಟಿ ಇಟ್ಕೊಂಡ್ರಲ್ಲ ಪರ್ಸ್ನ ಅವರಲ್ಲಿ. 2 ಕೋಟಿಗೆ ಬಿಡ್ ಮಾಡ್ತಾರೆ ಅಲ್ಲಿ ಬೇಸ್ ಪ್ರೈಸ್ಗೆ. ಕಾಮಿಡಿಗಿರೋ ಸ್ಟಾರ್ಟ್ ಮಾಡಿದ್ದು ಮುಂಬೈ ಇಂಡಿಯನ್ಸು. ನಮ್ಮ RCB ಬಿಡ್ ಮಾಡಿದ್ರು ಕಾಮಿಡಿ ಆಗ್ತಾಯಿರಲಿಲ್ಲ ಕ್ಯಾಮ್ರಾನ್ಗೆ. ಯಾಕಂದ್ರೆ 16 ಪಾಯಿಂಟ್ ಅಷ್ಟು ಚಿಲ್ಲರೆ ಕೋಟಿ ಇಟ್ಕೊಂಡವ್ರೆ. ಮುಂಬೈ ಇಂಡಿಯನ್ಸ್ ಚಿಲ್ಲರೆ ಕೋಟಿಗಳನ್ನ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಶಾಸ್ತ್ರಕ್ಕೆ ಬಂದರು ಅಷ್ಟೇ. ಅವ್ರು ಆಕ್ಷನ್ ಮುಂಬೈ ಇವರು ಅವರೇ ಬಿಡ್ ಮಾಡ್ತಾವ್ರಲ್ಲ ಅಲ್ಲಿ. ನನಗೆ ಇದು ನಗ ಬಂದಿದ್ದು. ಆಮೇಲೆ ರಾಜಸ್ಥಾನ್ ಅವ್ರು ಬಂದರು ಬಿಡ್ ಮಾಡೋದಕ್ಕೆ ಅಂತ. ಮುಂಬೈ ಜೊತೆಗೆ ಬಿಡಿಸಂಗೆ ಬಿದ್ದು ರಾಜಸ್ಥಾನು. ಆಮೇಲೆ ನಿಧಾನಕ್ಕೆ ಶಿಫ್ಟ್ ಆಗಿದ್ದು KKR ಕಡೆ. ಆಮೇಲೆ ರಾಜಸ್ಥಾನಿಂದ ಶಿಫ್ಟ್ ಆಗಿದ್ದು CSK ಕಡೆ. KKR CSKಗೆ ಫೈಟ್ ಬೀಳುತ್ತೆ ಕ್ಯಾಮ್ರಾನ್ಗೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ರೀತಿನೇ ಇದು ಮುಂದುವರಿತು. ಸಿಕ್ಕಾಪಟ್ಟೆ ಫೈಟ್. ಅವನಜ್ಜಿ ಹೋಗುತ್ತೆ 20 ಕೋಟಿ ಮೇಲೆ ಅಂತಂತೂ ಪಕ್ಕ ಗೊತ್ತಿತ್ತು. ಮಾಕ್ ಆಕ್ಷನ್ ನಡೆದಾಗ 30.50 ಕೋಟಿಗೆ, ಅಂದರೆ ಜಿಯೋ ಹಾಟ್ಸ್ಟಾರ್ ಅವ್ರು ನಡೆಸಿದಂಥ ಮಾಕ್ ಆಕ್ಷನಲ್ಲಿ ಅಷ್ಟು ಕೋಟಿಗೆ ತಲುಪಿದ್ರು, KKRನೇ ತಲುಪಿದ್ರು. ಸೊ ಇದು ಅಕಾರ್ಡಿಂಗ್ ಟು ಮಾಕ್ ಆಕ್ಷನ್ ಏನೇ ನಡೆದಿದೆ. ಯಾವುದೇ ಮಾಕ್ ಆಕ್ಷನ್ ಆಗಿದ್ರು ಅಷ್ಟೇ ಅದು KKRಗೆ ಹೋಗಬೇಕಾಗಿತ್ತು, ಕ್ಯಾಮ್ರಾನ್ಗೆ ಅಂತಲೇ ಬರ್ದಿತ್ತು ಹಣೆಯಲ್ಲಿ. CSK ಅವ್ರು ಬಿಡ್ ಮಾಡ್ರು. ಅವ್ರು ದುಡ್ಡು ಕರಗಿಸೋ ಸ್ಟ್ರಾಟಜಿ ಇತ್ತು ಅಷ್ಟೇ ಅಲ್ಲಿ. CSK ತಗೊಳ್ಳೋ ಸ್ಟ್ರಾಟಜಿ ಇರಲಿಲ್ಲ. ಅವ್ರಿಗೆ ಗೊತ್ತಿತ್ತು KKR ಪಕ್ಕ ತಗೊಂತಾರೆ. ಎಷ್ಟು ಮಾಡಿದ್ರು 30 ಕೋಟಿಗೆ ಹೋದ್ರು ಪಕ್ಕ ತಗೊಂತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ದುಡ್ಡು ಅವ್ರ ಹತ್ರ ಬೆಜಾಲಿದೆ ಅಂತ. ಜಸ್ಟ್ ದುಡ್ಡು ಕರ್ಗಿಸೋವಂಥ ಸ್ಟ್ರಾಟಜಿನ ಮಾಡಿದ್ರು ಅಷ್ಟೇ CSKಗೆ. ಯಾಕಂದರೆ CSK ಈ ಪಾರ್ಟಿ ಎಲ್ಲ ಬಿಡ್ ಮಾಡೋದು ನಾವು ನೋಡೇ ಇಲ್ಲ, ಹಿಸ್ಟ್ರಿಲಿ ನೋಡಿಲ್ಲ ನಾವು. 25 ಕೋಟಿ ರೇಂಜ್ಗೆ ಹೋಗ್ತಾರೆ ಅನ್ನೋದಂದರೆ ಅದು ಆಶ್ಚರ್ಯ. ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಓವರ್ಸೀಸ್ ಪ್ಲೇಯರ್ ಆಗಿದ್ದಾರೆ. ಇವಾಗ ದಾಖಲೆ ಬರೆದಿರೋ ಕ್ಯಾಮ್ರಾನ್ ಆಫ್ಟರ್ ಮಿಚೆಲ್ ಸ್ಟಾರ್ಕು 24.75 ಕೋಟಿಗೆ ಹೋಗಿದ್ರು. KKRನೇ ತಲುಪಿದ್ರು ಅವರು. ಇವಾಗ ಆ ದಾಖಲೆನ ಬ್ರೇಕ್ ಡೌನ್ ಮಾಡಿರೋವಂಥದ್ದು 25.20 ಕೋಟಿಯಿಂದ ಮತ್ತೆ KKRಗೆ ಹೋಗ್ಬಿಟ್ಟು ಆ ದಾಖಲೆನ ಬ್ರೇಕ್ ಡೌನ್ ಮಾಡಿದರೆ ಮಿಚೆಲ್ ಸ್ಟಾರ್ಕ್ ಅವರ ದಾಖಲೆನ. ಕ್ಯಾಮ್ರಾನ್ ಒಬ್ಬ ಓವರ್ಸೀಸ್ ಪ್ಲೇಯರ್ ಆಗಿಬಿಟ್ಟು ನಾನು ಅನ್ಕೊಂಡ್ಬಿಟ್ಟೆ ಅಟ್ ಸಮ್ ಪಾಯಿಂಟು 27 ಕೋಟಿಗೆ ಹೋಗ್ಬಿಟ್ಟೇನಾರು ರಿಷಬ್ ಪಂತ್ ಅವ್ರ ದಾಖಲೆನ ಹಿಸ್ಟಾರಿಕ್ ದಾಖಲೆನ ಮುರಿದ್ಬಿಡ್ತಾರ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಓವರ್ಸೀಸ್ ದಾಖಲೆ ಮುರಿದಿದ್ದಾರೆ, ಇಂಡಿಯನ್ ದಾಖಲೆ ಮುರಿದಿಲ್ಲ. ಆ್ಯಂಡ್ ಈ ಒಂದು ಆಕ್ಷನಲ್ಲಿ ಯಾರು ಕೂಡ ಮುರಿಯೋದಕ್ಕಾಗೋದಿಲ್ಲ. ಕ್ಯಾಮ್ರಾನ್ ಅಷ್ಟೇ ಹೈಯೆಸ್ಟ್ ಬಿಡ್ ಪ್ಲೇಯರ್ ಆಗೋದು. ಇನ್ನು ಎಲ್ಲ ಇದಕ್ಕಿಂತ ಕೆಳಗಡೆನೇ ಬರೋದು. ಸೊ 25.20 ಕೋಟಿ ಇದು ಹೈಯೆಸ್ಟ್ ಬಿಡ್ ಆಗುತ್ತೆ ಈ ಸೀಸನ್ ಆಕ್ಷನಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದಿದ್ದು ಇಟ್ಸ್ ಸರ್ಫ್ರಾಜ್ ಖಾನು. ಸೊ ಇವ್ರಿಗೂ ಕೂಡ ಬಿಡ್ ಮಾಡ್ಬೋದು RCB ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇತ್ತು. RCB ತಲೆನೂ ಕೂಡ ಇತ್ತು. RCBನೇ ತೋರಿಸ್ತಾ ಇದ್ರು
ಈಗ ಸರ್ಫರಾಜ್ ಖಾನ್ ಅವ್ರ ನೇಮ್ ಬಂದಿಷ್ಟು ಆರ್ ಸಿ ಬಿನೇ ತೋರಿಸ್ತಾರೆ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರು ಬಿಡ್ ಮಾಡ್ತಾರೆ ಸರ್ಫರಾಜ್ ಖಾನ್ಗೆ ಅಂತ, ಮಿಡ್ಲ್ ಆರ್ಡರ್ ಬ್ಯಾಟರ್ಗೆ ಅಂತ. ಬಟ್ ಆರ್ ಸಿ ಬಿ ತಲೆನೂ ಕೆಡ್ಸ್ಕೊಳ್ಳಲ್ಲ, ತಲೆ ಹಿಂಗೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ಅಷ್ಟೇ ಶಿಸ್ತಾಗೆ. ನಿಮ್ಗೇನು ಅನ್ನಿಸ್ತು ಫಸ್ಟ್ ಸೈಡ್ ಆಫ್ ದ ಆಪ್ಷನು ಕ್ಯಾಮರಾನ್ ಗ್ರೀನು ದಾಖಲೆ ಮಟ್ಟಕ್ಕೆ ಹೋಗಿರೋದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದಾಗ ಇವರು ಏನು ಆಶ್ಚರ್ಯ ಮೂಡಿಸಿದ್ರೆ ಏನಾದ್ರು ಹೇಳ್ಬೋದು. ಏನೋ ವೆಂಕಟೇಶ್ ಅಯ್ಯರ್ ಲಾಸ್ಟ್ ಸೀಸನು 24 ಕೋಟಿಗೆ ಹೋಗ್ಬಿಟ್ರೆ ಅದು ಆಶ್ಚರ್ಯ ಮೂಡಿಸ್ತು, ಅವಾಗ ಏನಾದ್ರು ಹೇಳ್ಬೋದು ಇವನ್ ಗುರು ಹಿಂಗೆ ಅಂತ. ಈ ಸೀಸನ್ ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರು ಹೋಗ್ತಾರೆ ಅಂತ, ಆಗಿದೆ ಅಷ್ಟೇ ಹಂಗೆ ಅಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್. ಹಂಗೆ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ.